ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಹಾಗೂ ಮೈಸೂರಿನ ರಾಜರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅರಸು ಸರ್, ನಾವು ರಾಜರ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮೊದಲಿಗೆ ನಾವು 9ನೇ ರಾಜ ಶ್ರೀರಾಜ ಒಡೆಯರ್ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ಇವತ್ತು ನಾವು ದಸರಾನ ಇಷ್ಟು ಅದ್ಧೂರಿಯಾಗಿ ಜಂಬೂ ಸವಾರಿಯನ್ನ ಮಾಡ್ತಿದ್ದೀವಿ ಅಂದ್ರೆ ಅವರೇ ಆರಂಭಿಸಿದ್ರು. 1610ರಲ್ಲಿ ಆರಂಭಿಸಿದ್ರು. ಸೊ ಜಂಬೂ ಸವಾರಿ ಅಥವಾ ದಸರಾನ ಹೊರತುಪಡಿಸಿ ಶ್ರೀರಾಜ ಒಡೆಯರ್ ಅವರ ಕೊಡುಗೆಗಳೇನಿತ್ತು ಅಂತ ಹೇಳ್ಬೋದಾ ಸರ್? ರಾಜ ಒಡೆಯರ ಕೊಡುಗೆ ಯದುವಂಶಕ್ಕೆ ಪಾಳೆಗಾರತ್ವದಿಂದ ಒಂದು ಪ್ರಮೋಷನ್ ಮೇಲ್ಗಡೆಗೆ ರಾಜತ್ವವಂತ ಕೊಟ್ಟ. ವಿಜಯನಗರದ ಸಾಮ್ರಾಟ ಅವನ ಮಂಡಲಾಧೀಶದ ಗವರ್ನರು ಇನ್ನೊಬ್ಬ ಇರ್ತಾನೆ, ಅವನಿಗೆ ನಾವು ಕಪ್ಪ ಕೊಡಬೇಕು. ನಂಬರ್ 3 ನಾವು. ಇವನೇನು ಮಾಡ್ತಾನೆ, ಅವನು ವೃದ್ಧಾಪ್ಯದಲ್ಲಿ ಸಾಯ್ತಾನೆ, ಬೆನ್ನು ಪಡೆ ಬಂದು ಸಾಯ್ತಾನೆ. ಯಾರೋ ಶ್ರೀರಂಗರಾಯ ಅಂತ ವಿಜಯನಗರ ಪ್ರತಿನಿಧಿ. ವಿಜಯನಗರ ಸಾಮ್ರಾಜ್ಯ ಹಾಳಾದ್ರೂ ಕೂಡ ಬಹುಮನಿ ಸುಲ್ತಾನರು ಹೇಳೋದೇನು, 6 ತಿಂಗಳು ಪಕ್ಕಾ ಲೂಟಿ ಮಾಡ್ತಾರಂತೆ. ಪಕ್ಕಾ 24 ಗಂಟೆನೂ ಲೂಟಿ ಮಾಡಿ ಸಾಕಾಯ್ತಂತೆ ಅವ್ರಿಗೆ. ಲೂಟಿ ಮಾಡೋಕ್ಕೆ ಇನ್ನೂ ಬೇಕಾಷ್ಟಿತ್ತಂತೆ. ಸಾಕಪ್ಪ ಸಾಕಿವ್ರು ಸವಾಸ ಅಷ್ಟು ಸಂಪತ್ತಿತ್ತು ಅಂಥೇಳಿ ಹೊರಟೋಗ್ತಾರೆ ಅವರು. ಅವ್ರು ಮತ್ತೆ ಕಟ್ಟಕ್ಕೆ ಹೋಗ್ತಾರೆ. ಅವರು ಮಾಡಬೇಕಲ್ಲ ಮತ್ತೆ ರಿಹ್ಯಾಬಿಲಿಟೇಷನ್. ವಿಜಯನಗರ ಸಾಮ್ರಾಜ್ಯ ತಮಿಳು, ತೆಲುಗು ಮತ್ತು ಕನ್ನಡ 3 ಭಾಷಾ ಪ್ರಾಂತ್ಯಗಳಲ್ಲಿ ಹರಡಿತ್ತು. ಅವನ್ನೆಲ್ಲ ಮತ್ತೆ ಒಟ್ಟಿಗೆ ಸೇರಿಸ್ತಾರೆ. ಕನ್ನಡನೇ ಬೇರೆ, ತಮಿಳೇ ಬೇರೆ, ತೆಲುಗು ಏರಿಯಾ ಬೇರೆ. ಅದಕ್ಕೆ ಒಂದೊಂದು ರಾಜಧಾನಿ, ಅದೇ ಆಡಳಿತ ಕೇಂದ್ರ, ಅದಕ್ಕೊಬ್ಬ ಗವರ್ನರು, ಮಂಡಲಾಧೀಶ. ಕನ್ನಡ ಮಂಡಲಾಧೀಶ ಇದ್ದವರು ಇಮ್ಮಡಿ ತಿರುಮಲ ಅಥವಾ ಶ್ರೀರಂಗರಾಯ ಅಂತ ಅವನ ಹೆಸರು. ಶ್ರೀರಂಗಪಟ್ಟಣ ಕೇಂದ್ರ, ಆಡಳಿತ ಕೇಂದ್ರ. ಅವ್ರಿಗೆ ಬೆನ್ಪಣಿ ರೋಗ ಇತ್ತು, ಹೇಳ್ತಾರೆ ಕತೆ. ಅವರು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಅದು ಮಾಲಂಗಿಗೆ ಹೋಗಬೇಕು, ತಲಕಾಡು ಪಕ್ಕ. ತಲಕಾಡಲ್ಲಿರೋ ವೈದ್ಯನಾಥೀಶ್ವರಿಗೆ ಕೈ ಮುಗಿಬೇಕು. ಅದಕ್ಕೆ ಹೋಗ್ತಾನೆ. ಹೋಗುವಾಗ ಯಾರು ಕೇರ್ಟೇಕರ್ ಬೇಕಲ್ಲ ಈ ಮಂಡಲ ನೋಡ್ಕೊಳ್ಳೋಕ್ಕೆ. ನೀನು ಒಳ್ಳೆಯವನೋ ಬಾರಯ್ಯ ನೋಡ್ಕೊ, ನಾನು ಬದುಕು ವಾಪಸ್ ಬಂದರೆ ಕೊಡು, ಇಲ್ಲ ಯು ಎಂಜಾಯ್ ಅಂತ ಹೇಳ್ದ ಅಂತ ಒಂದು ವರ್ಷನ್ನು. ಇನ್ನೊಂದು, ಅವ್ನು ದುರ್ಬಲ ಆಗಿದ್ದ, ಇವನಿಗೆ ರಾಜ್ಯದ ದಾಹ ಇತ್ತು. ರಾಜವಾಡಿಯರಿಗೆ ಹೋಗಿ ಆಕ್ರಮಣ ಮಾಡಿ ಅವನು ಸಾಯಿಸಿ ತಗೊಂಡ ಅಂತ ಬಂತು. ಏನೇನೋ ಕಥೆಗಳು. ಹೋಗಿ ಅವರು ಶ್ರೀರಂಗಪಟ್ಟಣ ಬಯಸ್ಕೊಂಡ. ನೇರವಾಗಿ ಅವರಿಗೆ ವಿಜಯನಗರಕ್ಕೆ ಕಾಂಟ್ಯಾಕ್ಟ್ ಬಂತು. ನಡೆಸ್ತಾ ಇದೇನು ಕೇಳಿದ ಪ್ರಶ್ನೆ, ರಾಜ ಒಡೆಯರ್ ಅವರ ಕೊಡುಗೆಗಳೇನು ಅಂತ ಕೇಳಿ. ರಾಜ ಒಡೆಯರ್ ಕೊಡುಗೆ ನವರಾತ್ರಿ ಶುರು ಮಾಡ್ತಾ, ಅದನ್ನಾಗಲೇ ಮಾತಾಡಿದ್ವಿ. ಮಗ ಸತ್ತ ಆದ್ರೂ ಮಗನ ಕರ್ಮವಿಧಿ ಮೇಲೆ ಆಸಕ್ತಿ ಅದಕ್ಕಿಂತ ಜಾಸ್ತಿ ಇದ್ದದ್ದು ಸಿಂಹಾಸನದಲ್ಲಿ ಕೂತ್ಕೋಬೇಕು. ನಮಗೆ ವಿಜಯನಗರ ಸಮ್ರಾಟರು ಮಾಡ್ತಾ ಇದ್ದಂಥ ಇಂಥ ನವರಾತ್ರಿಯ ಧಾರ್ಮಿಕ ಆಚರಣೆಗಳನ್ನ ರಾಜ ಒಡೆಯರ್ ನಮಗೆ ಕಟ್ತಾನೆ. ಅತಿ ಮುಖ್ಯವಾಗಿ ಅದು ಮಾಡಿದ್ದವನು. ಪ್ರಮೋಷನ್ ಕೊಟ್ಟದ್ದೊಂದು, ಆ ಕೊಡುಗೆಗಳನ್ನ ನಮಗೆ ರವಾನಿಸಿದ್ದು, ಎಸ್ಟಾಬ್ಲಿಷ್ ಮಾಡ್ದ. ಅವತ್ತಿನ ಅವಶ್ಯಕತೆಗೆ ತಕ್ಕಂತೆ ಸಣ್ಣ ಪುಟ್ಟ ಕೆರೆ ಕಟ್ಸೋದು. ಅಲ್ಲಿ ಬಹಳ ತಮಾಷೆ ಅಂದರೆ, ಸ್ವಂತ ಆಸೆಗೋಸ್ಕರ ಮಗನ ಪ್ರೀತಿಯನ್ನು ದೂರ ಇಡ್ತಾನೆ. ಆಗಲೇ ಮೆನ್ಷನ್ ಮಾಡಿದ್ರೆ ಹೌದು. ಆದರೆ ಜನಗಳ ಆಸೆಯನ್ನು ಈಡೇರಿಸೋಕ್ಕೆ ಸಣ್ಣ ಪುಟ್ಟವು. ಇವತ್ತಿನಾಗೆ ಮಾತಾಡ್ತಾರೆ 50,000 ಕರೋಡ್ ರೂಪಾಯಿ ಅಂತ ಹೇಳುವಾಗಿಲ್ಲ. ಅವತ್ತಿದ್ದದ್ದು ಅಷ್ಟೇ, 1000 ಬಂದರೆ ಜಾಸ್ತಿ. ಈ ಥರದಲ್ಲಿ ಏನೇನು ಅವಶ್ಯಕತೆ ಇತ್ತು ಮಾಡಿದ್ವ.
ಹೊಸ ಒಂದು ಮುಖವನ್ನು ರಾಜ್ಯಕ್ಕೆ ಕೊಡ್ತಾರೆ. ಅದು ಅತಿ ಮುಖ್ಯವಾದ. ಓಕೆ. ಇನ್ನೊಂದು ಕುಂಟಕತೆ ಹರಡ್ಕೊಂಡ್ಬಿಟ್ಟಿದೆ. ಹಾಂ. ಅಲ್ಮೇಲಮ್ಮನ ಶಾಪ ರಾಜ ಒಡೆಯರ್ ಕಾಲದಲ್ಲಿ. ಅದರಲ್ಲಿ ಇವ್ರಿಗೂ ನಮಗೂ ಭಿನ್ನಾಭಿಪ್ರಾಯ. ಅಲ್ಮೇಲಮ್ಮನ ಹೆಣ್ಮಗಳೇ ಇರಲಿಲ್ಲ, ಇಲ್ಲದ ಆ ಹೆಣ್ಣು ಕೊಟ್ಟ ಶಾಪ ನಿಜವಾಗಿದೆ ಎಂಬ ಭ್ರಮೆಯಲ್ಲಿ ಮೈಸೂರಿನ ಅರಸರು ಆಚರಿಸ್ತಾರೆ. ಅಮಲ ದೇವತಾ ಪೂಜೆ ಅಂತ ಆಚರಿಸ್ತಾರೆ. ಇವತ್ತು ಆಚರಣೆ ಇದೆ. ಶ್ರೀಕಂಠದತ್ತ ಮಾಡಿದ್ರೆ ಕಣ್ಣಾರೆ ನೋಡಿದ್ದೀನಿ ನಾನು. ಆದರೆ ಇವರು ಬಹುಶಃ ಅಲ್ಮೇಲಮ್ಮ ಇದ್ಲು ಅಂತ ಇವ್ರು ಹೇಳ್ತಾರೆ ಅಂತ ಕಾಣುತ್ತೆ, ನಂಗೆ ಗೊತ್ತಿಲ್ಲ. ಆ ಚರ್ಚೆ ಬೇಡ ಈಗ, ಬೇಕಾದ್ರೆ ಆಮೇಲೆ ಮಾಡೋಣ. ನಾನು ರಾಜ ಒಡೆಯರವರ ಕೊಡುಗೆಗಳನ್ನು ನಿಮ್ಗೆ ಇನ್ನಷ್ಟು ಹೇಳ್ಬೇಕು. ನನ್ನ ಸರ್ ಅವರೆಲ್ಲ ಹೇಳಿದ್ದಾರೆ. ಬಟ್ ರಾಜ ಒಡೆಯರವರದು ನೆನೆಸ್ಕೊಳ್ಳುವಂತಹದ್ದೊಂದು ಇಡೀ ಪ್ರಪಂಚದಲ್ಲೇ ನೆನೆಸ್ಕೊಳ್ಳುವಂತಹ ವಿಚಾರಗಳಿವೆ. ಇವತ್ತು ಮೇಲ್ಕೋಟೆನಲ್ಲಿ ವೈರಮುಡಿ ಬ್ರಹ್ಮೋತ್ಸವ, ರಾಜಮುಡಿ ಬ್ರಹ್ಮೋತ್ಸವ, ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ ಅಂತ 3 ಬ್ರಹ್ಮೋತ್ಸವಗಳು ನಡೆಯುತ್ತೆ. ಅದರಲ್ಲಿ ರಾಜಮುಡಿ ಬ್ರಹ್ಮೋತ್ಸವದಲ್ಲಿ ಮತ್ತು ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಧರಿಸುವಂತಹ ಸುಮಾರು 16 ಆಭರಣಗಳು, ರಾಜಮುಡಿ ಕಿರೀಟವೂ ಸೇರಿದಂತೆ ರತ್ನ ಖಚಿತ ಕಿರೀಟಗಳವೆಲ್ಲ. ಬಹುಶಃ ವಿಜುವಲ್ಸ್ ತೋರಿಸಿದ್ರೆ ತುಂಬ ಸಂತೋಷ ಆಗ್ತಿತ್ತು. ರಾಜ ಒಡೆಯರವರ ಆಭರಣಗಳು, ರಾಜಮುಡಿ ಇತ್ಯಾದಿಗಳು ಅದು ಎಷ್ಟು ಅದ್ಭುತವಾದದ್ದು ಅಂದರೆ ಇಡೀ ಭಾರತ ಖಂಡದಲ್ಲೇ ಎಲ್ಲೂ ಇಲ್ಲ. ಆಮೇಲೆ ಅದು ಶಾಸನೋಕ್ತವಾದದ್ದು. 1614ರಲ್ಲಿ 1614ರಲ್ಲಿ ರಾಜ ಒಡೆಯರವರು ನೀಡಿದ ಆಭರಣಗಳು ಅಂತ ಆ ಶಾಸನದಲ್ಲೇ ಇದೆ. ಅಂದರೆ ಪದ್ಮಪೀಠ ಇದೆ. ಆ ಪದ್ಮಪೀಠದಲ್ಲಿ ಅದು ಇದೆ, ಏನು ದಾಖಲೆ ಇದೆ, ಶಾಸನ ಇದೆ. ಹಾಗೆ ರಾಜ ಒಡೆಯರವರು ಅನೇಕ ಮಂಟಪಗಳನ್ನು ಕಟ್ಟಿಸಿರೋದು ಇವತ್ತಿಗೂ ಇದೆ. ಮತ್ತು ಈ ರೀತಿ ರತ್ನಾಭರಣಗಳನ್ನು ಕೊಟ್ಟಿರೋದಿದೆ. ದಸರಾನ ಸ್ಟಾರ್ಟ್ ಮಾಡಿದ್ದವರೇ ಮತ್ತು ರತ್ನ ಸಿಂಹಾಸನವನ್ನು ತಂದಿದ್ದವರೇ. ಸೊ ಈ ಪರಂಪರೆಗಳನ್ನು ಹುಟ್ಟಾಕಿದ್ದವರೇ. ಮತ್ತು ಮೈಸೂರು ಸಂಸ್ಥಾನದ ಲೆವೆಲ್ಗೆ ಒಂದು ಚಿಕ್ಕ ಸಾಮ್ರಾಜ್ಯವನ್ನು, ಒಂದು ಚಿಕ್ಕ ಪಾಳೆಪಟ್ಟನ್ನು ಒಂದು ಸಾಮ್ರಾಜ್ಯದ ಮಟ್ಟಕ್ಕೆ ವಿಸ್ತರಿಸಿದ್ದು ರಾಜ ಒಡೆಯರೇ. ಹಾಗಾಗಿ ಯದುವಂಶದಲ್ಲಿ ನಿಜವಾದ ಮಹಾರಾಜ, ಆರಂಭದ ಐತಿಹಾಸಿಕ ಪುರುಷ ಅಂತ ಯಾರನ್ನಾದ್ರೂ ಕರೆದ್ರೆ ಅದು ರಾಜ ಒಡೆಯರ್ಗೆ ಸಲ್ಲಬೇಕು. ಓಕೆ. ರಾಜ ಒಡೆಯರ್ ಅವರು ಆದ ಮೇಲೆ ಬರೋದು ನರಸರಾಜ ಒಡೆಯರ್ ಅವರು. ರಣಧೀರ ಕಂಠೀರವ ನರಸರಾಜ ಒಡೆಯರ್. ಈಗ ನಿನ್ನ ಸ್ಥಾನದಲ್ಲಿ ನಾನು ಕೊಡ್ತೀನಿ. ಇವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆಯ್ತು, ಕೇಳಿ. ಕೇಳಿ ಸರ್. ಆಗ್ಬೋದಾ? ಆಗ್ಬೋದು ಸರ್, ಕೇಳಿ ಸರ್. ನೀವು ರತ್ನ ಸಿಂಹಾಸನ ಅಂತ ಹೇಳಿದ್ರೆ, ಆ ರತ್ನ ಸಿಂಹಾಸನ ಇವತ್ತು ಮೈಸೂರಿನಲ್ಲಿ ಏನಿದೆ ಅಂತ ನಾವು ಹೇಳ್ಕೊತೀವಿ. ಮತ್ತು ಇದನ್ನು ಹೇಳ್ತೀವಿ, ವಿಜಯನಗರದ ಕೃಷ್ಣದೇವರಾಯ ಕುಳಿತಿದ್ದ ಸಿಂಹಾಸನ ಅದು, ಪಾಂಡವರ ಕಾಲದಿಂದ ಬಂದ ಸಿಂಹಾಸನ ಅದು, ಧರ್ಮರಾಯನ ಮೊಮ್ಮಗ ಕೂತಿದ್ದ ಸಿಂಹಾಸನ ಅದು ಅಂತೆಲ್ಲ ಹೇಳ್ತೀವಿ. ತಾವು ದಯವಿಟ್ಟು ನನ್ನನ್ನು ಹೊಸ ಆ್ಯಂಕರ್, 3ನೇ ಆ್ಯಂಕರ್ ಟೆಂಪ್ರರಿ ಜಗಳ ಕಾಯ್ತಾರ ಬಡಗಿರೋ, ಅಯ್ಯೋ ಇಲ್ಲ ಸರ್, ನೀವು ಕೇಳಿ. ಅದು ಆಗನ ರತ್ನ ಸಿಂಹಾಸನ. ಅದು ನಮ್ಮ ಪ್ರೊಫೆಸರ್ ನಂಜರಾಜ್ ಅರಸರವರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀವು ವಿಜಯನಗರ ಸಾಮ್ರಾಜ್ಯದ ಅರಸರಿಂದ ಪಡೆದಂತಹದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಶ್ರೀಮನ್ ಮಹಾರಾಜ ವಂಶಾವಳಿ, ವಂಶ ರತ್ನಾಕರ ಇತ್ಯಾದಿಗಳಲ್ಲೆಲ್ಲ ಹೇಳಿರೋ ಹಾಗೆ ಅದು ಧರ್ಮರಾಜನ ಕಾಲದಿಂದ ಆಳ್ತಾ ಬಂದು ವಿಕ್ರಮಾದಿತ್ಯ, ಕಂಪಿಲರಾಯ, ಬಲ್ಲಾಳರಾಯ ಮತ್ತು ಕೃಷ್ಣದೇವರಾಯ, ಹಕ್ಕರಾಯ, ಬುಕ್ಕರಾಯ, ರಾಮರಾಯ, ಅಚ್ಯುತರಾಯ ಇವರೆಲ್ಲರೂ ಮೇಲೆ ಕುಳಿತಂತಹ ಸಿಂಹಾಸನದಿಂದ ಬಂದಿರುವಂತಹದ್ದು. ಒಟ್ಟು 1000 ವರ್ಷಗಳು, 3000 ವರ್ಷಗಳಿಗೂ ಮೇಲೆ ಅದು ಕಳೆದು ಮೈಸೂರು ಅರಸರಿಗೆ ಪ್ರಾಪ್ತವಾಯಿತು ಅಂತ ಬರ್ಕೊಂಡಿದ್ದಾರಲ್ಲ, ಅದೇ ರತ್ನ ಸಿಂಹಾಸನವಾ ಅನ್ನೋದು ನಮ್ಮ ಪ್ರೊಫೆಸರ್ ಅವರ ಪ್ರಶ್ನೆ. ಯಾಕೆ ಇಷ್ಟು ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿದೆ ಅಂದರೆ, ನಮ್ಮ ಪ್ರೊಫೆಸರ್ ಅವ್ರಿಗೂ ಗೊತ್ತು, ನನಗೂ ಇಬ್ಬರಿಗೂ ಗೊತ್ತಿದೆ, ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಅವರು ಒಂದು ಆಂಕರ್ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕಾಗಿ ನಾನು ಹೇಳ್ತೀನಿ, ಆಂಕರ್ಗಳಿಗೂ ಗೊತ್ತಿಲ್ಲದೆ ಇರ್ಬೋದು, ಅದಕ್ಕೋಸ್ಕರ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾನು ಕೇಳಿದ ಪ್ರಶ್ನೆ ವಾಸ್ತವ ಸಂಗತಿ ಏನು?
ಉತ್ತರ ಇವರು ನಿಮಗೆ ಗೊತ್ತಿರಬಹುದು. ಹಾಗಾಗಿ ಗೊತ್ತಿದ್ರೆ ಹೇಳು. ಇಲ್ಲ, ಉತ್ತರ ನೀವೇ ಹೇಳಿ ಸರ್. ಹೇಳು. ನೀವು ಹೇಳಿ ಸರ್, ಉತ್ತರ ಹೇಳಿ ಸರ್. ಇತಿಹಾಸ ವಿಜಯನಗರ ಸಾಮ್ರಾಜ್ಯದಿಂದ ಸಿಂಹಾಸನ ಬಂದಿರೋದು ಅಂತ ಕೇಳಿದೀವಿ. ನಿಮಗೇನು ಗೊತ್ತಿದೆ ಹೇಳೋಮ್ಮ. ಮೊದಲು 3 ಮೆಟ್ಟಿಲಿತ್ತು, ಆಮೇಲೆ ಇನ್ನೊಬ್ರು ಯಾರಾದ್ರೂ ಮೆಟ್ಟಿಲುಗಳನ್ನ ಜಾಸ್ತಿ ಮಾಡಿದ್ರು. ಶ್ರೀಕಂಠದ ಜಯಚಾಮರಾಜ ಒಡೆಯರ್ ಅವರು ಅದನ್ನ ಅಗಲ ಮಾಡಿದ್ರು. ಹಲವು ಬದಲಾವಣೆಗಳು ಸಿಂಹಾಸನದಲ್ಲಾಗಿದೆ. ಬಟ್ ಮೂಲತಃ ಸಿಂಹಾಸನ ಎಲ್ಲಿ ಎದ್ದು ಎಲ್ಲಿಂದ ಬಂತು ಅನ್ನೋದನ್ನ ತಾವು ತಿಳಿಸ್ಬೇಕು. ಈಗ ಅದಕ್ಕೆ ಇವರು ಆ ಪ್ರಶ್ನೆಯನ್ನು ಕೇಳಿದ್ದು. ಈಗ ಅದನ್ನು ಓದ್ಬಿಟ್ಟಿದ್ದೀರಿ. ಏನಾಗಿದೆ ಅಂತಂದರೆ, ನಮ್ಮ ಶಾಸನಗಳಲ್ಲಿ ಸಹಜವಾಗಿಯೇ ಯಾವುದೇ ರಾಜರಿಗೆ ಬರುವಾಗ ರತ್ನಸಿಂಹಾಸನಾಧೀಶ್ವರರು ಅಂತ ಬರ್ತದೆ, ಏಕಛತ್ರಾಧಿಪತ್ಯದಿಂದ ಕೂಡಿದ್ದರು ಅಂತ ಬರ್ತದೆ. ಏಕಛತ್ರಾಧಿಪತ್ಯ ಅಂತಂದರೆ ಏನು ಅಂದರೆ, ಅವರೊಬ್ಬರೇ ಈ ಒಂದು ರಾಜ್ಯಕ್ಕೆ 4 ಜನ ಅಡ್ವೈಸರ್ಸ್ ಆಗಿಬಿಟ್ರೆ ಯಾರು ಹೇಳಿದ್ದು ಕೇಳೋದು? ಆವಾಗೆಲ್ಲ ಒಂದೇ ಮಂತ್ರಿ, ಒಂದೇ ರಾಜ, ಅಂದರೆ ಅವರಿಗೆ ಬೇರೆ ಬೇರೆ ಸಹಾಯಕರು. ಅಂತಹ ರಾಜರು. ಈ ಸಿಂಹಾಸನದ ಬಗ್ಗೆ ಅಂತಹ ಒಂದು ಕಥೆ ಇದೆ. ಏನು? ಮೊದಲಿಗೆ ಧರ್ಮರಾಜರು ಅದರಲ್ಲಿ ಕುಳಿತುಕೊಳ್ತಾ ಇದ್ರು. ಅದಾದಮೇಲೆ ವಿಕ್ರಮಾದಿತ್ಯ ಅನ್ನುವಂತಹ ಅತ್ಯಂತ ಶ್ರೇಷ್ಠ ಅರಸ, ಅದನ್ನು 2ನೇ ಚಂದ್ರಗುಪ್ತ ಅಂತ ಕರೀತಾರೆ ನಮ್ಮ ಧರ್ಮಗಳಲ್ಲಿ, ಅಂದರೆ ಇತಿಹಾಸದಲ್ಲಿ. ಬಟ್ ಧರ್ಮಶಾಸ್ತ್ರದಲ್ಲಿ ವಿಕ್ರಮಾದಿತ್ಯನೇ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಅವನು ನ್ಯಾಯ ತೀರ್ಮಾನ ಮಾಡುವಾಗ ಅವನ ಸಿಂಹಾಸನದಲ್ಲಿ ಬೊಂಬೆಗಳಿತ್ತು ಅಂತ ಹೇಳ್ತಾರೆ. ಅದಾದಮೇಲೆ ಭೋಜರಾಜ, ಅದಾದಮೇಲೆ ವಿಕ್ರಮರಾಯ, ಕಂಪಿಲರಾಯ, ಇಲ್ಲಿಂದ ಬಂದಂತಹದ್ದು ಕಾಕತೀಯರಿಗೆ ಬಂತು, ಅಲ್ಲಿಂದ ಬಲ್ಲಾಳರಾಯನಿಗೆ ಬಂತು, ಬಲ್ಲಾಳ ಅನ್ನೋರು ಹೊಯ್ಸಳರು, ಅಲ್ಲಿಂದ ವಿಜಯನಗರದ ಆಸ್ಥಾನಕ್ಕೆ ಬಂತು, ಅಲ್ಲಿ ದೊಡ್ಡ ದೊಡ್ಡ ರಾಜರು ಆಳಿ, ಪ್ರಧಾನವಾಗಿ ಇವರೆಲ್ಲ ಬಂದು ಕೃಷ್ಣದೇವರಾಯ ಅಲ್ಲಿಂದ ಬಂತು. ಹೀಗೆ ಒಟ್ಟು ವರ್ಷ ಅವ್ರದ್ದು ಎಷ್ಟೆಷ್ಟು ವರ್ಷ ಆಳಿದ್ರು ಅಂತಾನು ಕೂಡ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ಅರಸು ಸರ್ ಇವಾಗ ನೋಡ್ತಾ ಇದ್ದಾರೆ ಎಷ್ಟೆಷ್ಟು ವರ್ಷ ಅಂತ. ಒಟ್ಟು 1000 ವರ್ಷ ಆಗಿ ಮೈಸೂರು ಅರಸರಿಗೆ ಬಂತು ಅಂತ ಹೇಳ್ತಾರೆ. ಆದರೆ ಇವೆಲ್ಲವೂ ಕೂಡ ಒಂದು ಸಾಮ್ರಾಜ್ಯದ ಒಂದು ವಿಚಾರವನ್ನು, ಅದರ ವೈಭವವನ್ನು ಹೇಳೋಕ್ಕಾಗಿ ಹೊರಟಂತಹ ವಿಚಾರಗಳೇ ಹೊರತು ಐತಿಹಾಸಿಕವಾಗಿ ಅಲ್ಲ. ಯಾಕೆ ಅಂತಂದರೆ 1799ರಲ್ಲಿ ಟಿಪ್ಪು ಸುಲ್ತಾನನ ಪತನಾನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟವನ್ನು ಕಟ್ಟುವಾಗ ಪಟ್ಟ ಕಟ್ಟೋದಕ್ಕೆ ಒಂದು ಅರಮನೆಯೂ ಇರಲಿಲ್ಲ, ಯಾವ ರೀತಿಯಾದಂತಹ ವ್ಯವಸ್ಥೆಯೂ ಇರಲಿಲ್ಲ ಅಂತ ಬರೀತಾರೆ ಅವಾಗ. ಸೊ ಹಾಗಾಗಿ ಆವಾಗೇನೂ ಇರಲಿಲ್ಲ, ಈ ಸಿಂಹಾಸನವೇ ಇರಲಿಲ್ಲ. ಆ ಸಿಂಹಾಸನ ಕೇವಲ ದಂತದ ಸಿಂಹಾಸನವಾಗಿತ್ತು. ಅಂಜೂರದ ಮರದಿಂದ ಮಾಡಿದಂತಹ ಸಿಂಹಾಸನ ಅಂತ ಕರೀತಾರೆ. ಅಂಜೂರದ ಮರ, ಫಿಗ್ ಟ್ರೀ ಅಂತ ಕರಿತೀವಿ ನಾವು. ಅದರಲ್ಲಿದ್ದಂತಹ ಒಂದು ಸಾಧಾರಣವಾದಂತಹ ಒಂದು ಚೇರ್ ರೀತಿಯಾದಂತಹ ಒಂದು ಆಸನ, ಅದಕ್ಕೆ ಒಂದಷ್ಟು ಕರಕುಶಲ ವಿತರಣೆ ಮಾಡಿದ್ರು. ಆದರೆ ಮುಮ್ಮಡಿಯವರ ಕಾಲದಲ್ಲಿ ಅದನ್ನು ಬೆಳ್ಳಿಯ ಸಿಂಹಾಸನವನ್ನಾಗಿ ಬದಲಾಯಿಸಲಾಯಿತು. ಅದಕ್ಕೆ ಅನೇಕ ವಿಚಾರಗಳನ್ನು ಅಳವಡಿಸಲಾಯಿತು. ಅದಾದ ನಂತರ ಒಂದು ಛತ್ರವನ್ನು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಛತ್ರವನ್ನು ಮಾಡಿ, ಆ ಛತ್ರಿಯ ಮೇಲ್ಗಡೆ ಶ್ಲೋಕಗಳಿವೆ, ಅದರ ಶಾಸನವೂ ಕೂಡ ಇದೆ. ಶಾಸನ ಪಾಠ ಎಪಿಗ್ರಫಿಯ ಕರ್ನಾಟಕದಲ್ಲಿ ಮೈಸೂರು ವಿಭಾಗದಲ್ಲಿ ಪ್ರಕಟ ಆಗಿದೆ. ಅಂದರೆ ನವಗ್ರಹಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಅಷ್ಟದಿಕ್ಪಾಲಕರು ಈ ಮುಮ್ಮಡಿ ಕೃಷ್ಣರಾಜರನ್ನು ಕಾಪಾಡಲಿ ಅನ್ನುವಂತಹದ್ದಿದೆ. ಅದಾದ ನಂತರ ನಾಲ್ವಡಿಯವರ ಕಾಲದಲ್ಲಿ, ಅಂದರೆ 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಮತ್ತು ನಾಲ್ವಡಿಯವರ ಕಾಲದಲ್ಲಿ ಅದನ್ನು ರೆಡಿ ಮಾಡಲಾಯಿತು. ಅದಕ್ಕೆ ಚಿನ್ನದ ಪಟ್ಟಿ ರೇಖುಗಳನ್ನೆಲ್ಲ ಹಾಕಿಸಿ ಅದನ್ನು ನಿಜವಾಗಿಯೂ ರತ್ನಖಚಿತ ಸಿಂಹಾಸನ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಸ್ವರ್ಣ ಕಲಾ ನಿಪುಣ ಸಿಂಗಣ್ಣಾಚಾರ್ಯರವರು. ಇದೆಲ್ಲ ದಾಖಲೆನೇ ಇದೆ. ಆಮೇಲೆ ಜಯಚಾಮರಾಜ ಒಡೆಯರ ಕಾಲದಲ್ಲಿ ಮತ್ತೆ ಅದು ಚಿಕ್ಕದಾಯ್ತಲ್ಲ ಅಂತ ಹೇಳಿ ದೊಡ್ಡದನ್ನು ಮಾಡಿಸಿದ್ರು. ಆಮೇಲೆ ಮೆಟ್ಟಲುಗಳನ್ನೆಲ್ಲ ಅಳವಡಿಸಲಾಯಿತು. ಸೊ ಹೀಗೆ ಸಿಂಹಾಸನ ಕಾಲಕಾಲಕ್ಕೆ ಬದಲಾವಣೆ ಆಯಿತು. ಇವತ್ತಿರೋ ಸಿಂಹಾಸನ ಕಡೆಯದಾಗಿ ಸರಿ ಮಾಡಿದ್ದು ಜಯಚಾಮರಾಜ ಒಡೆಯರ್ ಕಾಲದಲ್ಲಿ. ಇನ್ನೂ ಒಂದು ಮಾತು ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬ್ರೇಕ್ ತಗೊಳ್ಳಿ, ಯಾಕಂದ್ರೆ ಇದು ಕಟ್ಟಾಗ್ಬಿಡ್ತದೆ. ಈ ಸಿಂಹಾಸನವನ್ನ ಶಿಲ್ಪಿ ಸಿಂಗಣ್ಣಾಚಾರ್ಯರವರು ಮಾಡಿದ್ರು ಮತ್ತು ಇದರಲ್ಲಿ 4000 ತೊಲ, ಅಂದ್ರೆ 11.6 ಇಂಟು ನೀವು 4000 ತೊಲಾನ ನೀವು ಎಷ್ಟು ಮಾಡಿದ್ರೆ ಸುಮಾರು ನಿಮ್ಗೆ ಎಷ್ಟು, ಒಂದು 60-70 kg ಅಷ್ಟು ಚಿನ್ನ ಬರ್ತದೆ. ಅಷ್ಟು ಚಿನ್ನದಿಂದ ಮಾಡಿರುವಂತಹ ಒಂದು ಚಿನ್ನದ ಸಿಂಹಾಸನ ಇದು. ಆದರೆ ನಂಬಿಕೆಗಳ ಮೇಲೆ ನೀವು ಹೋದ್ರೆ, ಇದು ನಂಬಿಕೆ ಅನ್ನೋದು ಸೀಟ್ ಅಂತ ಅಷ್ಟೇನೆ. ಇವಾಗ ಯಾವುದೋ ಒಂದು ಪರಂಪರೆಯಿಂದ ಬಂದಿದ್ದೀವಿ ಅಂದರೆ ಧರ್ಮರಾಜನಿಂದ ಪರಂಪರೆಯಿಂದ ಬಂದಿದ್ದೀವಿ ಅನ್ನೋದು. ಇನ್ನೂ ಕೆಲವರು ಹೇಳ್ತಾರೆ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರೆ ಅವರು ಸುಟ್ಟು ಬೂದಿ ಆಗ್ತಾರೆ, ಆಮೇಲೆ ಏನು ಭತ್ತದ ಕಾಳುಗಳನ್ನು ಹಾಕಿದ್ರೆ ಅದು ಪುರಿ ಆಗುತ್ತೆ, ಈ ಥರ. ಅದು ಆ ಕಾಲಘಟ್ಟದಲ್ಲಿ ಬೇಕಾದಷ್ಟು ನಂಬಿಕೆಗಳಿವೆ. ಈ ಸಿಂಹಾಸನದ ಪರಂಪರೆ ಇದೆಯಲ್ಲ, ಅದು ಧರ್ಮರಾಜನಿಂದ ಬಂದಿರುವ ಪರಂಪರೆ. ಯಾಕೆಂದ್ರೆ ಧರ್ಮರಾಜನೂ ಇದ್ದ,
ಎರಡನೇ ಚಂದ್ರಗುಪ್ತನೂ ಇದ್ದ, ಕಂಪಿಲರಾಯನೂ ಇದ್ದ, ಬಲ್ಲಾಳರಾಯನೂ ಇದ್ದ, ಕಾಕತೀಯರು ಇದ್ದರು, ವಿಜಯನಗರದ ಅರಸರು ಇದ್ದರು. ಅವರಿಂದಾನೇ ಮೈಸೂರು ಅರಸರಿಗೆ ಬಂದಿರೋದು. ಆದರೆ ಈ ಪರಂಪರೆ ನಿಜ, ಆ ಪರಂಪರಾಗತವಾಗಿ ಅವರು ಸಿಂಹಾಸನವನ್ನು ಏರ್ತಾ ಇದ್ದಾರೆ ಅನ್ನೋದು ನಿಜ. ಆದರೆ ಅದರಲ್ಲಿ ಗೂಢಾರ್ಥವನ್ನು ತಗೋಬೇಕೇ ಹೊರತು ನಾವು ಅದೇ ಸಿಂಹಾಸನವನ್ನೇ ಇವಾಗಲೂ ಇಟ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಹಿಸ್ಟ್ರಿಯಲ್ಲಿ ನಿಮಗೆ ಸಿಂಗಣ್ಣಾಚಾರ್ಯರು ಮಾಡಿರೋದೆಲ್ಲ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಕಾಲಕ್ಕೆ ಅದ್ರ ಬದಲಾವಣೆ ಮಾಡಿರೋದು ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸಿಂಹಾಸನದ ಇತಿಹಾಸವನ್ನು ನಮ್ಮ ಅರಸು ಸರ್ಗೆ ಸರಿಯಾಗಿ ಹೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅವರು ಒಂದೆರಡು ಮಾತು ಅದ್ರ ಬಗ್ಗೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.